ಜಾನುವಾರುಗಳಲ್ಲಿ ಉಣ್ಣೆ ಪಾರ್ಶ್ವವಾಯು ಅಥವಾ ಟಿಕ್ ಪ್ಯಾರಲೈಸಿಸ್ ಇದು ಒಂದು ಬಹಳ ಮುಖ್ಯವಾದ ಒಂದು ಕಾಯಿಲೆ. ಅಂದರೆ ಪರೋಪಜೀವಿಗಳಿಂದ ಬರುವಂತಹ ಕಾಯಿಲೆ. ಉಣ್ಣೆ ಜ್ವರ ಅಥವಾ ಇದರಿಂದ ಉಂಟಾಗುವ ಪಾರ್ಶ್ವವಾಯು ವಿವಿಧ ರೀತಿಯ ಉಣ್ಣೆಗಳು ಕಚ್ಚುವುದರಿಂದ, ಅವುಗಳ ವಿಷ ಪಶುಗಳ ಶರೀರವನ್ನು ಸೇರುವುದರಿಂದ ಇದು ಉಂಟಾಗುತ್ತೆ. ಅನೇಕ ರೀತಿಯ ಉಣ್ಣೆ ಜ್ವರ ಅಥವಾ ಪಾರ್ಶ್ವವಾಯುವನ್ನು ಇವು ಉಂಟು ಮಾಡುತ್ತವೆ. ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ ಹೈಲೋಮಾ ಟ್ರಂಕೇಟಮ್ ಅಥವಾ ಇದು ಪ್ರಮುಖವಾದ ಒಂದು ಕಾಯಿಲೆ. ರಿಫಿಸೆಫಾಲಸ್ ಮೈಕ್ರೋಪ್ಲಸ್ ಹೇಳೋದು. ಅದಾದಮೇಲೆ ಡರ್ಮಾಸೆಂಟರ್ ಮಾರ್ಜಿನೇಟಸ್, ಇಕ್ಸೋಡಸ್ ಅದಿಥೋಡರಸ್ ಎಂಬ ಈಗಿನ ಉಣ್ಣೆಗಳು ವಿವಿಧ ಪ್ರಾಣಿಗಳಲ್ಲಿ ಕಾಯಿಲೆಯನ್ನು ಇವು ಹಬ್ಬಿಸ್ತವೆ. ಹಾಗಿದ್ದರೆ ಏನಿದು ಉಣ್ಣೆ ವಿಷ ಅಂತಂದರೆ, ಉಣ್ಣೆಗಳು ಯಾಕೆ ವಿಷವನ್ನು ಕಕ್ಕುತ್ತವೆ ಎಂಬುದು ಇನ್ನೂ ಖಚಿತವಾಗಿಲ್ಲ. ಆದರೆ ರಕ್ತ ಕುಡಿಯಬೇಕಾದ ಪಶು ಜಾಸ್ತಿ ಚಲನೆಯನ್ನು ನಿಲ್ಲಿಸಲಿ ಎಂಬ ಒಂದು ಉದ್ದೇಶ ಅದಕ್ಕಿರ್ಬೋದು. ಉಣ್ಣೆಯ ವಿಷಯದಲ್ಲಿ ಅನೇಕ ವಿಷಕಾರಕ ಅಂಶಗಳು ಸೇರಿಬಿಟ್ಟು ಕೊನೆಗೆ ಪಾರ್ಶ್ವವಾಯುವನ್ನು ಉಂಟು ಮಾಡುತ್ತವೆ ಅಥವಾ ಟಿಕ್ ಪ್ಯಾರಲೈಸಿಸ್ ಅಂತ ಕರಿತೀವಿ. ಎಷ್ಟು ಉಣ್ಣೆಗಳು ಕಡಿದರೆ ಪಾರ್ಶ್ವವಾಗಬಹುದು ಎಂದು ಖಚಿತವಾಗಿ ಗೊತ್ತಿರ್ತಿದ್ದರ ಒಂದೇ ಒಂದು ವಿಷಪೂರಿತ ಉಣ್ಣೆ ಅಥವಾ ಅದರ ನಿಂಪು ಸಹಿತ ಈ ಕಾಯಿಲೆಗೆ ಕಾರಣವಾಗಬಹುದು ಎಂದು ಊಹಿಸಲಾಗಿದೆ. ಲಕ್ಷಣ: ಇದು ಸಾಮಾನ್ಯ ಚಳಿಗಾಲದಲ್ಲಿ ಮತ್ತು ಕಡು ಬೇಸಿಗೆ ಪ್ರಾರಂಭವಾಗುವ ಮೊದಲು ಅಥವಾ ಸೆಪ್ಟೆಂಬರ್ದಿಂದ ಮೇ ತಿಂಗಳವರೆಗೆ. ಮೇ ನಂತರ ಬರಲ್ಲ, ಸೆಪ್ಟೆಂಬರ್ದಿಂದ ಮೇ. ಹೊರಗೆ ಹೋಗುವ ಜಾನುವಾರುಗಳನ್ನು ಇವು ತುಂಬ ಬಾಧಿಸುತ್ತವೆ. ಪ್ರಾರಂಭದಲ್ಲಿ ಪಶುಗಳಲ್ಲಿ ನಡೆದಾಡಲು ತೊಂದರೆ ಕಾಣಿಸಿಕೊಳ್ಳುತ್ತದೆ. ಆರೋಹಣ ರೀತಿಯ ಪಾರ್ಶ್ವವಾಯು ಅಥವಾ ಅಸೆಂಡಿಂಗ್ ಪ್ಯಾರಲೈಸಿಸ್ ಇದರ ವಿಚಿತ್ರ ಲಕ್ಷಣ. ಇದರಲ್ಲಿಯೂ ಸಹಿತ ಹಿಂಗಾಲು ಮತ್ತು ಬಾಲ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದರಿಂದ ಜಾನುವಾರು ನಡೆದಾಡುವಾಗ ತೊಡರಲು ಪ್ರಾರಂಭಿಸುತ್ತವೆ. ಬಾಲವನ್ನು ಚೆನ್ನಾಗಿ ಎತ್ತಿ ನೊಣಗಳನ್ನು ಓಡಿಸಲು ಸಾಧ್ಯವಾಗುವುದಿಲ್ಲ. ನಂತರ ಪಶುವು ನೆಲ ಹಿಡಿದು ಮೇಲೇಳಲು ಸಾಧ್ಯವಾಗದೆ ಅದು ಕಷ್ಟಪಡುತ್ತದೆ. ಬಾಯಿಯಲ್ಲಿ ಬುರುಗು ನೊರೆ ಪ್ರಾರಂಭವಾಗಬಹುದು. ಹುಲ್ಲನ್ನು ನುಂಗಲು ಸಾಧ್ಯವಾಗದೆ ಕಟವಾಯಿಯಲ್ಲಿ ಅವು ಇರಿಸಿಕೊಳ್ಳುತ್ತವೆ. ಕಟಕಟ ಎಂಬ ಶಬ್ದದಿಂದ ಹಲ್ಲು ಕಡಿಯುವ ಲಕ್ಷಣಗಳು ಸಹಿತ ಇದರಲ್ಲಿ ಇರುತ್ತವೆ. ಉಸಿರಾಟವು ಎದೆಗೂಡಿನ ತಗ್ಗು ಹಿಗ್ಗುವಿಕೆಯ ಬದಲಾಗಿ ಹೊಟ್ಟೆಯ ಮೂಲಕ ಇದು ಆಗುತ್ತದೆ. ಚರ್ಮವನ್ನು ಹಿಗ್ಗಿಸಿ ಕುಗ್ಗಿಸುವ ಸಾಮರ್ಥ್ಯ ಹೊರಟು ಹೋಗಿ ಮೇಲೆ ಕುಳಿತ ನೊಣಗಳನ್ನು ಸಹ ಓಡಿಸಲು ಜಾನುವಾರಿಗೆ ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ತೀವ್ರವಾಗಿ ವಾಂತಿಯು ಸಹಿತ ಕಾಣಿಸಿಕೊಳ್ಳಬಹುದು. ತಿಂದ ವಸ್ತುಗಳೆಲ್ಲ ಅರೆಜೀರ್ಣವಾದ ಪರಿಸ್ಥಿತಿಯಲ್ಲಿ ಹೊರಗಡೆ ಬರಬಹುದು. ಪಶುವು ಭಾಗಶಃ ಹಾಗೂ ಕೆಲವೊಮ್ಮೆ ಸಂಪೂರ್ಣವಾಗಿ ಈ ದೇಹದ ರುಚಿಯನ್ನು ಇದು ಕಳೆದುಕೊಳ್ಳಬಹುದು. ಮರಣೋತ್ತರ ಪರೀಕ್ಷೆಗಳಲ್ಲಿ ಪಿತ್ತಜನಕಾಂಗವು ಸಾಕಷ್ಟು ಹಾಳಾಗಿರುವುದನ್ನು ನಾವು ಗಮನಿಸಿದ್ದೇವೆ. ಮೇವು ತಿನ್ನುವುದನ್ನು ನಿಲ್ಲಿಸಿದ ನಂತರ ಕ್ಲಾಸ್ಟ್ರಿಡಿಯಂ ಬ್ಯಾಕ್ಟೀರಿಯಾಗಳು ಅಂತರ್ವಿಷವನ್ನು ಬಿಡುಗಡೆ ಮಾಡಿ ಈ ಪಶು ಬೇಗ ಮರಣ ಹೊಂದುವಂತೆ ಇದು ಮಾಡಬಹುದು. ಈ ರೋಗವನ್ನು ರೋಗ ಲಕ್ಷಣದ ಮೇಲೆಯೇ ಪತ್ತೆ ಮಾಡಬೇಕಾಗತ್ತೆ. ಯಾಕಂದರೆ ಈವರೆಗೂ ಸಹಿತ ಈ ಉಣ್ಣೆಯ ವಿಷವನ್ನು ಒಟ್ಟು ಅಂದಾಜು ಮಾಡುವಂತಹ ಒಂದು ಸುಲಭ ವಿಧಾನ ನಮ್ಮಲ್ಲಿ ಇಲ್ಲ. ರೋಗ ಲಕ್ಷಣಗಳಿಗೆ ತಕ್ಕಂತೆ ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ. ಇನ್ನು ವಿಷವು ದೇಹದಿಂದ ಹೊರಗೆ ಹೋಗಲು ನಾಶಕಗಳನ್ನು ಸಂಪೂರ್ಣವಾಗಿ ಪಶುವಿನ ಶರೀರದಿಂದ ತೆಗೆಯಬೇಕಾಗುತ್ತದೆ. ಶರೀರದಿಂದ ವಿಷವು ಹೊರಗೆ ಹೋಗುವಂತೆ ಮಾಡಲು ಸಾಕಷ್ಟು ದ್ರವರೂಪದ ಆಹಾರವನ್ನು ಅದಕ್ಕೆ ಕೊಡಬೇಕು ಅಥವಾ ರಕ್ತನಾಳಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ B1 ಇಂಜೆಕ್ಷನನ್ನು ಕೊಡಬೇಕು. ದಿನವೂ ಮೇಲೆತ್ತಿ ಅದನ್ನು ನಡೆದಾಡಿಸಬೇಕು. ಇದಕ್ಕೆ ಬಲವು ಸಹಿತ ಬೇಕು, ಅತ್ಯಂತ ಅವಶ್ಯಕ. ಪಿತ್ತಜನಕಾಂಗವು ಹಾಳಾಗಿರುವುದರಿಂದ ಇದಕ್ಕೆ ಸೂಕ್ತವಾದ ಒಂದು ಚಿಕಿತ್ಸೆಯನ್ನು ಸಹಿತ ಮಾಡಬೇಕಾಗಿದೆ. ಇಷ್ಟಾದರೂ ಸಹಿತ ಬದುಕು ಸಾಧ್ಯತೆ 50% ಮಾತ್ರ. ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆ ಸಿಕ್ಕಬೇಕಾದ್ರೆ 100ಕ್ಕೆ 100ರಷ್ಟು ಗುಣವನ್ನು ನಾವು ಮಾಡಬಹುದು. ತಡೆಗಟ್ಟುವಿಕೆ ಅಂತಂದರೆ ಈ ಕಾಯಿಲೆಯಲ್ಲಿ ಉಣ್ಣೆಗಳ ನಿಯಂತ್ರಣ ಬಹಳ ಅವಶ್ಯಕವಾಗಿರುತ್ತೆ. ಜಾನುವಾರುಗಳಿಗೆ ಅಂಟಿಕೊಂಡಂತಹ ಉಣ್ಣೆಗಳನ್ನು ಸೋಪು, ಪೌಡರ್, ಚುಚ್ಚುಮದ್ದು, ಗುಳಿಗೆ, ಬೆನ್ನುಹೊಳೆಯ ಮೇಲೆ ಬಿಡುವಂತಹ ಔಷಧಿಗಳು ಇತ್ಯಾದಿಗಳನ್ನು ತಜ್ಞ ಪಶುವೈದ್ಯರ ಮೇಲೆ ಅವರನ್ನು ಸಂಪರ್ಕಿಸಿ ತೆಗೆದುಕೊಂಡು ಅವರ ಮಾರ್ಗದರ್ಶನದಂತೆ ಅದಕ್ಕೆ ಸ್ಪ್ರೇ ಮಾಡೋದು ಬಹಳ ಉತ್ತಮ. ಈ ರೀತಿ ಮೊದಲು ಪ್ರಾರಂಭದಲ್ಲಿ ಬಾಯಿಯಲ್ಲೆಲ್ಲ ಜೊಲ್ಲು ಬರುತ್ತಿರುತ್ತೆ. ಅದಾದಮೇಲೆ
ಹಿಂಗಾದ ಕಾಲ ಪ್ಯಾರಲೈಸಿಸ್ ಆಗ್ಬೋದು, ನಂತರ ಅಸೆನಿಕ್ ಪ್ಯಾರಲೈಸಿಸ್ ಆಗ್ಬೋದು. ಟಕ್ಡ್ ಅಪ್ ಅಬ್ಡಮಿನ್ ಅಂತಂದರೆ ಹೊಟ್ಟೆ ಹಿಡಿದುಕೊಂಡಿರುವುದು ಮತ್ತು ಸತತವಾಗಿ ಬಾಯಿಯಲ್ಲಿ ನೀರು ತೆಗೆದುಕೊಳ್ಳುವುದು, ಇವೆಲ್ಲ ಈ ರೋಗದ ಒಂದಷ್ಟು ಲಕ್ಷಣಗಳು.